ವ್ಯವಸ್ಥೆಯಲ್ಲಿ ನಿಯತ್ತಾಗಿರೋರು ಇರ್ತಾರೆ, ನೀತಿ ಕೆಟ್ಟವರು ಇರ್ತಾರೆ. ಆದರೆ ಯಾರ್ಯಾರು ಅಂತ ನಮಗೆ ಗೊತ್ತಾಗೋದಿಲ್ಲ. ಜಗಳ ಆಡ್ದವನು ಕಾಂಪ್ರಮೈಸಲ್ಲಿರ್ತಾನೆ, ಆದರೆ ಜೊತೆಲಿದ್ದವನು ಹಲ್ಕಟ್ ಕೆಲಸ ಮಾಡ್ತಿರ್ತಾನೆ. ಇಲ್ಲೂ ಕೂಡ ಅಷ್ಟೇ, ನಜೀರ್ ಖಾನ್ನ ಜೊತೆಲಿದ್ದವನ್ನೇ ಆ ಕಿಡ್ನಾಪರ್ಸ್ಗೆ ಇವನ್ನ ಹಾಕೊಟ್ಟಿದ್ದು. ಹೌದು, ನಜೀರ್ ಖಾನ್ನ ಜೊತೆಲಿ ಓಡಾಡುತ್ತಿದ್ದವನು ಆತನ ಚಲನವಲನಗಳ ಬಗ್ಗೆ ಅಪಹರಣಕಾರರಿಗೆ ಇನ್ಫಾರ್ಮ್ ಮಾಡ್ತಿದ್ದ. ಅವರು ಕೊಟ್ಟ ಪುಡಿಗಾಸಿನ ಆಸೆಗೆ ಬಿದ್ದು ತನ್ನ ನಿಯತ್ತನ್ನೇ ಅವರಿಗೆ ಮಾರಿಕೊಂಡಿದ್ದ. ಅವನಿಗೂ ನಜೀರ್ ಖಾನ್ಗೂ ಯಾವುದೋ ಒಂದು ಡೀಲಿಂಗ್ ವಿಷಯದಲ್ಲಿ ಸಣ್ಣ ಜಗಳವಾಗಿತ್ತು. ಆ ವ್ಯಕ್ತಿ ನಜೀರ್ ಖಾನ್ನ ಮೇಲೆ ಕೆಂಡ ಕಾರ್ತಿದ್ದ. ಇದೇ ಸಮಯಕ್ಕೆ ಆ ಕಿಡ್ನಾಪರ್ಸ್ ಪರಿಚಯನೂ ಆಯಿತು. ಇದು ಪೊಲೀಸರಿಗೆ ಮೇಲ್ನೋಟಕ್ಕೆ ತಿಳಿದು ಬಂದ ವಿಷಯಗಳು. ಆ ವ್ಯಕ್ತಿಯ ಬಗ್ಗೆ ವಿಚಾರಿಸಿದಾಗ ಕಿಡ್ನಾಪ್ ಆದ ದಿನದಿಂದ ಆತ ಅಪ್ಸ್ಕ್ಯಾಂಡ್ ಆಗಿದ್ದ. ಆತ ಇದ್ದನೋ ಸತ್ತಿದನೋ ಅನ್ನೋ ವಿಷಯ ಕೂಡ ತಿಳಿಯದೆ ಹೋಯಿತು. ನಜೀರ್ ಖಾನ್ ಮನೆಗೆ ಫೋನ್ ಮಾಡಿದ್ದು ಇವನೇನಾ ಅಂತ ಒಂದು ಸಣ್ಣ ಡೌಟ್ ಬರುತ್ತೆ ಪೊಲೀಸರಿಗೆ. ಆದರೆ ಫೋನ್ ರಿಸೀವ್ ಮಾಡಿದ್ದ ನಜೀರ್ನ ಮನೆಯವರು ಆ ಧ್ವನಿ ಅವಂದಾಗಿರಲಿಲ್ಲ ಅನ್ನೋ ಮಾಹಿತಿ ಕೊಡ್ತಾರೆ. ಇನ್ಯಾರು ಅಂತ ಯೋಚನೆ ಮಾಡ್ತಿದ್ದಾಗಲೇ ಪೊಲೀಸರಿಗೆ ತಕ್ಷಣ ಹೊಳೆದಿದ್ದು ಬಾಬುರಾವ್. ಮಾಲೂರಿನ ಬಾಬುರಾವ್ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ. ಈತನ ಅಪಹರಣ ಕೂಡ ಇದೇ ರೀತಿ ನಡೆದಿತ್ತು. ಅವನನ್ನು ಕಿಡ್ನಾಪ್ ಮಾಡಿದವರು ಕೂಡ ಆತನಿಂದ 1 ಕೋಟಿ ರೂಪಾಯಿ ಪೀಕಿದ್ರು. ಪೊಲೀಸರು ಈ ಬಾಬುರಾವ್ನ ಬೆನ್ನತ್ತಿದ್ರು. ಆತನ ಅಪಹರಣ ಕೋಲಾರದ ಬಳಿ ನಡೆದಿತ್ತು. ಅವನನ್ನು ಕೂಡ ದಾರಿಯಲ್ಲಿ ಅಡ್ಡ ಹಾಕಿ ಕಣ್ಣಿಗೆ ಬಟ್ಟೆ ಕಟ್ಟಿ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ರು. 1 ಕೋಟಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆತನಿಗೆ ಚಿತ್ರಹಿಂಸೆ ಕೊಟ್ಟಿದ್ರು, ಅರ್ಥಾತ್ 3rd ಡಿಗ್ರಿ ಟ್ರೀಟ್ಮೆಂಟ್. ಆ ಜಾಗದಲ್ಲಿ ಬೀದಿ ನಾಯಿಗಿಂತ ಕಡೆಯಾಗಿ ಆತನನ್ನು ನಡೆಸ್ಕೊಂಡಿದ್ರು. ಬಾಬುರಾವ್ಗೂ ಆ ನೋವಿತ್ತು. ತನ್ನ ಹಾಗೆ ಬೇರೆ ಯಾರೂ ಆ ನೋವನ್ನು ಅನುಭವಿಸಬಾರ್ದು ಅಂತ ತನಗೆ ಗೊತ್ತಿದ್ದ ಎಲ್ಲ ಮಾಹಿತಿಯನ್ನು ಪೊಲೀಸರ ಮುಂದೆ ಬಿಚ್ಚಿಟ್ಟ. ಬಾಬುರಾವ್ನ ಎಲ್ಲ ಮಾಹಿತಿಯ ಜೊತೆ ಅಪಹರಣಕಾರರನ್ನು ಸೂಕ್ಷ್ಮವಾಗಿ ಗಮನಿಸಿದರು. ಬಾಬುರಾವ್ನನ್ನು ಅಪಹರಿಸಿದಾಗ ಯಾವ ರೀತಿ ವರ್ತಿಸಿದ್ರೋ ನಜೀರ್ ಖಾನ್ ವಿಷಯದಲ್ಲೂ ಹಾಗೆ ಆಯಿತು. ಅವರು ಇಡುತ್ತಿದ್ದ ಬೇಡಿಕೆ, ಮಾತಿನ ಧಾಟಿ, ಅಪಹೃತರ ಕುಟುಂಬವನ್ನು ಬೆದರಿಸಿದ ರೀತಿ, ಬಳಸುತ್ತಿದ್ದ ತಂತ್ರ ಎಲ್ಲದರಲ್ಲೂ ಮ್ಯಾಚ್ ಆಗ್ತಿತ್ತು. ಪೊಲೀಸರಿಗೆ ಡೌಟ್ ಬಂದಿದೆ. ಅಲ್ಲಿ ಮಕ್ಕಳ ಇಲ್ಯಾಕೆ ತಕೊಂಬಂದ್ರೆ ನಜೀರ್ ಖಾನ್ನ ಕಿಡ್ನಾಪ್ ಆಗಿ 1 ವಾರ ಆಗಿತ್ತು. ಒಂದು ಫೋನ್ ಕಾಲ್ ಬಂದಿತ್ತು ಅನ್ನೋದು ಬಿಟ್ರೆ ಬೇರೆ ಏನು ಎವಿಡೆನ್ಸ್ ಅಂತ ಇರಲಿಲ್ಲ. ಆದರೆ ಪೊಲೀಸರು ಕಿಡ್ನಾಪ್ ಮಾಡಿದವ್ರನ್ನ ಹಿಡಿಲೇಬೇಕಿತ್ತು. ಬಾಬುರಾವ್ನ ಹೇಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಪೊಲೀಸ್ ಅಧಿಕಾರಿಗೆ ಆತ ಆಡಿದ ಮಾತೊಂದು ಮಿಂಚಿನಂತೆ ಪಾಸಾಯಿತು. ಅದೇನೆಂದ್ರೆ, ಸರ್, ಅವರು ಫೋನ್ ಮಾಡಿದಾಗ ನಮ್ಮ ಮನೆಯವರಿಗೆ ಏರೋಪ್ಲೇನ್ ಹಾರ್ತಿರೋ ಸೌಂಡ್ ಬರ್ತಿತ್ತು ಅಂತ ಹೇಳಿದ. ಪೊಲೀಸ್ ಬೂಟು ಸದ್ದು ಮಾಡಲು ಶುರುವಾಯಿತು. ಹೌದು, ಫೋನಲ್ಲಿ ವಿಮಾನ ಹಾರೋ ಸೌಂಡ್ ಬರ್ತಿತ್ತಂತೆ. ಇದು ಯಾವ ರೀತಿ ಕ್ಲೂ ಅನ್ಸ್ಕೊಳ್ಳುತ್ತೆ? ಇಷ್ಟಕ್ಕೂ ಆ ಕಿಡ್ನಾಪರ್ಸ್ ಯಾರು? ನಜೀರ್ ಖಾನ್ ಏನದ? ಇದೆಲ್ಲ ಹೇಳ್ತೀವಿ ಒಂದು ವಿರಾಮದ ನಂತರ.